ಹಾರ್ಮೋಜ್ ಜಲಸಂಧಿಯಲ್ಲಿ ನಡೆದ ಮತ್ತೊಂದು ಸಂಚಲನಕಾರಿ ಘಟನೆ ಇದೀಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಭಾರತಕ್ಕೆ ಸೇರಿದ ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಗುಂಡಿನ ದಾಳಿ ನಡೆಸಿದ ಸುದ್ದಿ ಹೊರಬಂದಿದೆ. ಆದರೆ ಇದರಲ್ಲಿ ಇನ್ನೊಂದು ಶಾಕಿಂಗ್ ಅಂಶವೇನೆಂದರೆ, ಮೊದಲು ಅನುಮತಿ ನೀಡಿದ ನಂತರವೇ ದಾಳಿ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದ ಆಡಿಯೋ ಈಗ ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗಿದೆ. Sepa Navy, this is Motoranga Sanmar Herald. You gave me clearance to go. My name second on your list. You gave me clearance to go. You are firing now. Let me turn back. ಹೌದು, ವರದಿಗಳ ಪ್ರಕಾರ ಹಾರ್ಮೋಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನಿನ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGC ದಾಳಿ ನಡೆಸಿದೆ. ಕ್ವೇಶ್ಮಾ ಮತ್ತು ಲಾರಕ್ ದ್ವೀಪಗಳ ನಡುವಿನ ಸಮುದ್ರ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. 2 ಗನ್ಬೋಟ್ಗಳು ಟ್ಯಾಂಕರ್ಗಳತ್ತ ವೇಗವಾಗಿ ಬಂದಿದೆ. ಅಚ್ಚರಿಯ ಸಂಗತಿ ಏನೆಂದರೆ, ಯಾವುದೇ ರೇಡಿಯೋ ಎಚ್ಚರಿಕೆ ನೀಡದೆ ಏಕಾಏಕಿಯಾಗಿ ಗುಂಡಿನ ದಾಳಿಯನ್ನ ಆರಂಭಿಸಲಾಗಿದೆ ಎಂದು ಟ್ಯಾಂಕರ್ನ ಕ್ಯಾಪ್ಟನ್ ತಿಳಿಸಿದ್ದಾರೆ. ಈ ಘಟನೆ ಓಮನ್ನ ಈಶಾನ್ಯಕ್ಕೆ ಸುಮಾರು 37 ಕಿಲೋಮೀಟರ್ ದೂರದಲ್ಲಿ ನಡೆದಿದೆ. ಹಾರ್ಮೋಜ್ ಜಲಸಂಧಿ ವಿಶ್ವದ ಪ್ರಮುಖ ತೈಲ ಸಾಗಾಣಿಕೆಯ ಮಾರ್ಗವಾಗಿರುವುದರಿಂದ ಇಲ್ಲಿ ಉಂಟಾಗುವ ಯಾವುದೇ ಸಮಸ್ಯೆ ಕೂಡ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುತ್ತದೆ. ಘಟನೆಯ ಸಮಯದಲ್ಲಿ ಟ್ಯಾಂಕರ್ಗಳು ಸುರಕ್ಷಿತವಾಗಿದ್ದರೂ ಈ ದಾಳಿ ಸಮುದ್ರದ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೆಬ್ಬಿಸಿದೆ. ಈ ಪ್ರಕರಣದ ಬಗ್ಗೆ UK ಕಡಲ ವ್ಯಾಪಾರ ಕಾರ್ಯಾಚರಣೆಯ ಕೇಂದ್ರ ತನಿಖೆ ನಡೆಸುತ್ತಿದೆ ಎಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಘಟನೆಯಲ್ಲಿ ಅತಿದೊಡ್ಡ ಟ್ವಿಸ್ಟ್ ಏನೆಂದರೆ, ದಾಳಿಗೂ ಮುನ್ನ ಭಾರತದ ಧ್ವಜ ಹೊಂದಿದ್ದ ಟ್ಯಾಂಕರ್ಗಳಿಗೆ ಇರಾನ್ ಹಾರ್ಮೋಜ್ ಮೂಲಕ ಹಾದು ಹೋಗೋದಕ್ಕೆ ಅನುಮತಿ ಕೊಟ್ಟಿತ್ತು. ಆದರೆ ಅದೇ ಟ್ಯಾಂಕರ್ಗಳು ಜಲಸಂಧಿಯಲ್ಲಿ ಸಾಗ್ತಾ ಇದ್ದಾಗ ಏಕಾಏಕಿಯಾಗಿ ಗುಂಡಿನ ದಾಳಿ ನಡೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮೊದಲು ಅನುಮತಿ ನೀಡಿದ ನಂತರ ದಾಳಿ ನಡೆದಿರುವುದರಿಂದ ಇದು ಯೋಜಿತ ಕ್ರಮವೇ ಅಥವಾ ತಪ್ಪು ಸಮನ್ವಯವೇ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಈ ಬೆಳವಣಿಗೆ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೀಗ ಜಾಗತಿಕ ಮಟ್ಟದಲ್ಲಿ ಈ ಘಟನೆ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಆಡಿಯೋ ವೈರಲ್ ಆಗಿರುವುದು ಕೂಡ ದಾಳಿ ನಡೆಯುವ ಸಮಯದಲ್ಲಿ ಟ್ಯಾಂಕರ್ನಲ್ಲಿದ್ದ ನಾವಿಕರು ಇರಾನ್ ನೌಕಾಪಡೆಯೊಂದಿಗೆ ಮಾತನಾಡಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೇಗವಾಗಿ ಹರಡ್ತಾ ಇದೆ. ಈ ಆಡಿಯೋದಲ್ಲಿ ನಾವಿಕರು ಹೀಗೆ ಹೇಳ್ತಾರೆ: ನೀವು ನಮಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದೀರಿ. ನನ್ನ ಹೆಸರು ನಿಮ್ಮ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೆ ಈಗ ನೀವು ಗುಂಡನ್ನ ಹಾರಿಸ್ತಾ ಇದ್ದೀರಿ. ದಯವಿಟ್ಟು ನಮಗೆ ಹಿಂತಿರುಗಲು ಅವಕಾಶ ನೀಡಿ. ಈ ಮಾತುಗಳು ಈಗ ಜನರನ್ನ ಬೆಚ್ಚಿ ಬೀಳಿಸಿದ್ದು ಈ ಘಟನೆಯ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ. Sepa Navy, this is Motoranga Sanmar Herald. You gave me clearance to go. My name second on your list. You gave me clearance to go. You are firing now. Let me turn back. ಈ ಘಟನೆ ಭಾರತಕ್ಕೆ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಭಾರತ ತನ್ನ ತೈಲದ ಬಹುಪಾಲು ಮಧ್ಯಪ್ರಾಚ್ಯದಿಂದ ಆಮದು ಮಾಡಿಕೊಳ್ತಾ ಇದೆ. ಹೀಗಾಗಿ ಹಾರ್ಮೋಜ್ ಜಲಸಂಧಿಯಲ್ಲಿ ಈ ರೀತಿಯ ಉದ್ವಿಗ್ನತೆ ಮುಂದುವರೆದರೆ ತೈಲ ಸರಬರಾಜು ವ್ಯತ್ಯಯವಾಗಬಹುದು. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೆ ಇದರ ಜೊತೆಗೆ ಸಮುದ್ರ ಮಾರ್ಗಗಳ ಸುರಕ್ಷತೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚಿಂತನೆ ಕೂಡ ಹೆಚ್ಚಾಗಿದೆ. Iranian Navy, this is Bhagyalakshmi. Go ahead, sir. I read you loud and clear. Good evening, sir. This is Iranian Navy. Afternoon. On the strait is locked and pass from that is forbidden. And there is no any permission for you to use from the strait. You are ordered to go back to your departure immediately. You are ordered to go back to your departure immediately. Do you get my message? Okay, copied your message. I will turn back and there is no permission to transit Hormuz. That's correct, sir? Yes, sir. There is no any permission for you. You are ordered to go back to your departure immediately. And wait to get permission. Okay, wait for the permission. Thank you.
Okay, thank you. Back to 16 out. Thank you. Back to 16 out.